ಮಾಸದ ಷಷ್ಠಿಯ ದಿನ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಪಡೆದರೆ ಮನೋಸಿದ್ಧಿ ಪ್ರಾಪ್ತಿಯಾಗಲಿದೆ. ದೈವ ಕಾರ್ಯಗಳಿಗೆ ವಿಘ್ನಗಳನ್ನು ಒಡ್ಡುವುದು, ವೈಚಾರಿಕತೆಯ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಮಾಡುವ ಕಾರ್ಯಗಳಿಂದ ಸಮಾಜದಲ್ಲಿ ಶಾಂತಿ ಭಂಗ ಉಂಟಾಗಲಿದೆ ಎಂದು ಡಾಕ್ಟರ್ ಆನಂದ ಗುರೂಜಿ ಹೇಳಿದರು. ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯ ಪುರಾಣ ಸಿದ್ಧ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಸೋಮವಾರ ನಡೆದ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯರಂತಹ ಮಹಾನುಭಾವರಿಂದ ಲೋಕವಿಖ್ಯಾತವಾಗಿದೆ. ನಂದಿಗಿರಿಧಾಮ, ಪಾಪಾಗ್ನಿಮಠ ಮುಂತಾದ ಆಧ್ಯಾತ್ಮಕ್ಕೂ ಮೇರು ಶಿಖರವಾಗಿದೆ ಎಂದರು. ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ ಅಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಸರಿರ್ತಕ್ಕಂಥ ದೇವಸ್ಥಾನ ಇದು. ಚಿಕ್ಕಬಳ್ಳಾಪುರ ಒಂದೆರಡು ಮೂರು ರೀತಿಯಲ್ಲಿ ಪ್ರಸಿದ್ಧಿ ಇರತಕ್ಕಂಥದ್ದು. ಮೊದಲನೇದು ಇಡೀ ವಿಶ್ವವೇ ತಿರುಗಿ ನೋಡ್ತಕ್ಕಂಥದ್ದು ನಂದಿಗಿರಿಧಾಮ. ಅದಾದ ನಂತರ ಚಿಕ್ಕಬಳ್ಳಾಪುರಕ್ಕೆ ಮತ್ತೊಂದು ಕೀರ್ತಿ ಸರ್ವ ವಿಶ್ವೇಶ್ವರಯ್ಯನವರು. ಅದಾದ ನಂತರ ಈ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿರ್ತಕ್ಕಂಥದ್ದು ಇದೊಂದು ದೈವಭೂಮಿ, ದೇವರ ಭೂಮಿ ಅಂದರೂ ತಪ್ಪಾಗಲಾರದು. ಚಿಕ್ಕಬಳ್ಳಾಪುರ, ಚಿತ್ರಾವತಿ, ರಂಗಸ್ಥಳ, ಪಾಪಾಗ್ನಿ, ಬೀಸಾಗ್ನಿ ಒಂದ ಎರಡ ಹೇಳ್ತಾ ಹೊರಟ್ರೆ ಸಾಕಷ್ಟು ಇತಿಹಾಸ. ಅಂಥದ್ರಲ್ಲಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಈ ಹಿಂದೆ ಇದ್ದಂಥ ಪೂಜಾನುಷ್ಠಾನಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ. ಬಹುಶಃ ಮನುಷ್ಯ ತನ್ನ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ ಅಥವಾ ತಾನಿರ್ತಕ್ಕಂಥ ರೀತಿಗಳಲ್ಲಿ ಒಂದಿಷ್ಟು ಬದಲಾವಣೆ ಕಂಡಾಗ ಇಂಥ ಒಂದು ವೈಪರೀತ್ಯ ಆಗೋಗುತ್ತೇನೋ, ಇದು ಮನಸ್ಸಿಗೆ ಬಹಳ ಬಾಧಿತಿರ್ತಕ್ಕಂಥ ವಿಚಾರ. ಯಾಕೆಂದರೆ ನಾನು ಹುಟ್ಟಿದ್ದು ಇದೇ ಊರಲ್ಲಿ ಹುಟ್ಟಾಗ ಪ್ರತಿ ವರ್ಷ ಈ ಒಂದು ಆಲಯಕ್ಕೆ ಪೂಜೆಗೆ ಬಂದಾಗ ಇಲ್ಲಿ ನಡೀತಿರ್ತಕ್ಕಂಥ ವೈಭವೀಪೂರಿತವಾದಂಥ ಅನುಷ್ಠಾನ ನೋಡಿ ಮನಸ್ಸಿಗೆ ಬಹಳ ಆನಂದ ಆಯಿತು. ಆಗ ಇಲ್ಲಿ ನಡೀತಕ್ಕಂಥ ಅನ್ನಸಂತರ್ಪಣೆ, ವಿಶೇಷವಾಗಿ ಎಲ್ಲರನ್ನೂ ಸಹಿತ ಸಾಮೂಹಿಕವಾಗಿ ಸಿಗತಕ್ಕಂಥ ಪ್ರಸಾದ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಒಂದಷ್ಟು ವೈಪರೀತ್ಯ ವ್ಯತ್ಯಾಸಗಳಿಂದ ಮನಸ್ಸಿಗೆ ಬಹಳ ನೋವುಂಟಾಗತ್ತೆ. ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಆರಾಧನೆ, ನಮ್ಮ ಭಾರತದ ನೆಲದಲ್ಲಿ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ದೇವಾಲಯಗಳು, ಪುರಾಣ ಪ್ರಸಿದ್ಧಿ ದೇವಾಲಯಗಳು, ಇಡೀ ಜಗತ್ತಿಗೆ ಒಂದು ಕೀರ್ತಿಪ್ರಾಯವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರರ ಈ ಸೃಷ್ಟಿಯ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. ಇದೊಂದು ಸಂತೋಷ. ಹಿಂದೂ ಸನಾತನ ಪರಂಪರೆಯಲ್ಲಿ ನಂಬಿಕೆ ಮತ್ತು ಆರಾಧನೆಗೆ ವಿಶೇಷ ಸ್ಥಾನವಿದೆ. ದೇವಾಲಯ ಪರಂಪರೆಯುಳ್ಳ ಇಲ್ಲಿ ನಂಬಿಕೆ ಮತ್ತು ಭಕ್ತಿ ಸಮ್ಮಿಲನವಾಗಿದೆ. ಸೂರ್ಯ ಬದಲಾಗಿಲ್ಲ, ಪ್ರಕೃತಿ ಬದಲಾಗಿಲ್ಲ, ಆದರೆ ಬದಲಾಗಿರುವುದು ಮನುಷ್ಯ ಮಾತ್ರ. ಅನ್ನ ಸಂತರ್ಪಣೆ ನಡೆಸುವುದು ಭಗವಂತನ ಪ್ರೀತಿಯ ಕಾರ್ಯಗಳಲ್ಲಿ ಒಂದಾಗಿದೆ. ದೇವಾಲಯಗಳಿಗೆ ಬಂದು ಪ್ರಸಾದ ಸ್ವೀಕರಿಸುವ ಕಾಲ ಅಂದಿತ್ತು, ಈಗದು ನೆನಪು ಮಾತ್ರ ಎಂದರು. ಪುರಾಣ ಪ್ರಸಿದ್ಧ ಸುಬ್ಬರಾಯನಪೇಟೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಷಷ್ಠಿಯ ದಿನ ನಡೆಯುವ ಅನ್ನ ಸಂತರ್ಪಣೆ ಆದಷ್ಟು ಶೀಘ್ರವಾಗಿ ಪುನರಾರಂಭವಾಗಲಿ, ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಆಗಲಿ. ಷಷ್ಠಿಯ ಪೂಜೆಗೆ ಪ್ರಶಸ್ತವಾದ ಸ್ಥಳಗಳಲ್ಲಿ ಮೊದಲನೆಯದು ಚಿಕ್ಕಬಳ್ಳಾಪುರ, ಎರಡನೆಯದು ಘಾಟಿ ಸುಬ್ರಹ್ಮಣ್ಯೇಶ್ವರ, ಮೂರನೆಯದು ಚಿತ್ರಾವತಿ ದೇವರ ಸನ್ನಿಧಾನವಾಗಿದೆ ಎಂದರು. ಭಗವಂತ ಬಡತನ ಕೊಡುತ್ತಾನೆ, ಕೊಟ್ಟು ಪರೀಕ್ಷೆ ಮಾಡಿ ಅವನನ್ನು ಶ್ರೀಮಂತನಾಗಿ ಮಾಡುತ್ತಾನೆ. ಆದರೆ ಕೊಳುಕುತನ ಕೊಡುವುದಿಲ್ಲ. ಕೊಳಕು ಮನಸ್ಸಿಗೆ ಅಂಟಿಕೊಂಡಿರುವ ವ್ಯಾಧಿ. ಇದನ್ನು ಹೊರತುಪಡಿಸಿದರೆ ಮಡಿ ಸ್ನಾನ, ಎಡೆ ಸ್ನಾನ ವಿಶೇಷವಾದವೇ ಆಗಿವೆ. ಪೂರ್ವಜರು ಯಾರೂ ಮೂರ್ಖರಲ್ಲ. ಇಲ್ಲಿ ನಾನು ಉರುಳು ಸೇವೆ ಮಾಡಿದ್ದೇನೆ. ಇಂದು ಆನಂದ ಗುರೂಜಿ ಹೆಸರು ಲೋಕಪ್ರಸಿದ್ಧಿಯಾಗಲು ಸುಬ್ರಹ್ಮಣ್ಯೇಶ್ವರನೇ ಕಾರಣ. ಆತನ ಕೃಪಾಶೀರ್ವಾದ, ಗುರು ಹಿರಿಯರ ಮಾರ್ಗದರ್ಶನ ಕಾರಣ. ಮಡಿ ಸ್ನಾನ ನಿಲ್ಲಿಸಿ ದೇವಾಲಯ ಈ ಸ್ಥಿತಿಗೆ ತಲುಪುವಂತೆ ಮಾಡಲು ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಚರ್ಮ ರೋಗದಿಂದ ನರಳುವ ಜನ ಇಲ್ಲಿ ಬಂದು ಪ್ರಾರ್ಥಿಸಿದರೆ ರೋಗ ವಾಸಿಯಾಗುತ್ತಿತ್ತಲ್ಲ. ಯಾರು ಯಾರನ್ನು ಬಲವಂತವಾಗಿ ಕರೆದು ಬಟ್ಟೆ ಬಿಚ್ಚಿ ಎಂಜಲು ಎಲೆಯ ಮೇಲೆ ಎಡೆ ಸ್ನಾನ ಮಾಡಿ ಎಂದು ಒತ್ತಾಯ ಮಾಡುತ್ತಿರಲಿಲ್ಲ. ಅವರಾಗಿ ಅವರೇ ಬಂದು ದೇವರ ಸನ್ನಿಧಾನದಲ್ಲಿ ಹರಕೆ ತೀರಿಸುತ್ತಿದ್ದರಲ್ಲ. ಇದಕ್ಕೇನು ಹೇಳುವುದು ಎಂದರು. ಬಹುಶಃ ಸೂರ್ಯ ಬದಲಾಗಿಲ್ಲ, ಚಂದ್ರ ಬದಲಾಗಿಲ್ಲ, ಈ ಪ್ರಕೃತಿ ಮಡಿಲು ಬದಲಾಗಿಲ್ಲ. ಆದರೆ ಬದಲಾಗಿರ್ತಕ್ಕಂಥದ್ದು ಬರೀ ನಾವು ನೀವುಗಳು ಮಾತ್ರ. ಆದರೆ ಒಂದು ಆಲೋಚನೆ ಮಾಡಬೇಕು, ಹಿರಿಯರು ಏನಕ್ಕಾಗಿ ಮಾಡಿದ್ದಾರೆ, ಯಾವುದನ್ನು ಆಚರಣೆ ತಂದಿದ್ದಾರೆ, ಯಾವ ಆಚರಣೆಯಿಂದ ಏನು ಫಲ ಎಂಬತಕ್ಕಂಥದ್ದನ್ನು. ಊರಲ್ಲಿ ಪ್ರತಿ ಮನೆಗೂ ತಿರುಗಿ ಒಂದಷ್ಟು ದವಸ ಧಾನ್ಯಗಳನ್ನು ತಂದು ಒಂದು ಸಾಮೂಹಿಕವಾದಂಥ ಅನ್ನ ಸಂತರ್ಪಣೆ ಮಾಡಿ 10 ಜನ ಎಲ್ಲರೂ ಸಹಿತ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುವ ಕಾಲ ಅಂದಿತ್ತು. ಇಂದು ಬರೀ ನೆನಪು ಮಾತ್ರ.
ಈ ನೆನಪನ್ನು ಕಂಡು ಮನಸ್ಸಿಗೆ ಬಹಳ ನೋವುಂಟಾಗ್ತಾ ಇದೆ. ಇದು ಆದಷ್ಟು ಬೇಗ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅನ್ನ ಸಂತರ್ಪಣೆ ನಡೆದು ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ನಡೀಲಿ. ಇಡೀ ರಾಜ್ಯ ತಿರುಗಿ ನೋಡುವಂಥದ್ದಾಗಲಿ. ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ದೇವಸ್ಥಾನ ಅದರಲ್ಲೂ ಪ್ರಸಿದ್ಧಿ ದೇವಸ್ಥಾನ. ವಿಶೇಷವಾಗಿ ಸೃಷ್ಟಿಯ ಮಹೋತ್ಸವ ಮೊದಲನೇದು ಚಿಕ್ಕಬಳ್ಳಾಪುರ, ಎರಡನೇದು ಘಾಟಿ, ಮೂರನೇದು ಚಿತ್ರಾವತಿ ಎಂಬತಕ್ಕಂಥ ಹೆಸರು ಏನಿತ್ತು ಅದು ಹಾಗೆ ಚಿರವಾಗಿ ನಿಲ್ಲಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತು. ಭಗವಂತ ಬಡತನ ಕೊಡ್ತಾನೆ, ಕೊಟ್ಟು ಪರೀಕ್ಷೆ ಮಾಡಿ ಅವನಿಗೆ ಶ್ರೀಮಂತನ ಮಾಡ್ತಾನೆ. ಆದರೆ ಕೊಳುಕ್ತನ ಕೊಡೋದಿಲ್ಲ. ಕೊಳುಕು ನಮ್ಮ ಮನಸ್ಸಿಗೆ ಅಂಟಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸ್ಕೊಂಡ್ರೆ ಈ ಮಡಿಸ್ಥಾನ ಅಥವಾ ಇನ್ನೊಂದು ಸ್ಥಾನ ಮತ್ತೊಂದು ಸ್ಥಾನಗಳು ಅದು ವಿಶೇಷನೇ. ಹಿಂದೆ ಪೂರ್ವಜಕರು ಹಿಂದೆ ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿ ಯಾರು ಮೂರ್ಖರಲ್ಲ. ಇಲ್ಲಿ ಮಡಿಸ್ಥಾನಕ್ಕೆ ನಾನು ಕಂಡ ಹಾಗೆ ನಾನು ಸಹಿತ ಉರುಳು ಸೇವೆ ಮಾಡಿದ್ದೇನೆ. ನಾನು ಸಹಿತ ನನ್ನ ಬಾಲ್ಯದಲ್ಲಿ ಇಲ್ಲಿ ಬಂದು ಸಾಕಷ್ಟು ಸೇವೆಗಳು ಮಾಡಿದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ಆನಂದ್ ಗುರೂಜಿ ಹೆಸರು ಏನಿದೆ ಅಂತಕ್ಕಂಥದ್ದನ್ನು ಎಲ್ಲ ಮಾಧ್ಯಮದ ಮಿತ್ರರು ತಮಗೆ ಗೊತ್ತಿದೆ. ಬಹುಶಃ ನನ್ನ ಈ ಒಂದು ಸ್ಥಾನಕ್ಕೆ ನನ್ನ ಇಲ್ಲಿರ್ತಕ್ಕಂಥ ನನ್ನ ಸುಬ್ರಹ್ಮಣ್ಯೇಶ್ವರನೇ ಕಾರಣ. ಆತನ ಕೃಪಾಶೀರ್ವಾದದಿಂದ ಅಂದು ನನ್ನ ತಂದೆ ತಾಯಿ ಹಾಕ್ಕೊಟ್ಟಂಥ ಮಾರ್ಗದರ್ಶನ, ಗುರು ಹಿರಿಯರ ಅನುಗ್ರಹ ಇವತ್ತು ನಾನು ಹೀಗಿದ್ದೇನೆ. ಅದರಿಂದ ಯಾವುದು ಹಿಂದಿನ ನಡೆದು ಬಂದಂತಹ ಪದ್ಧತಿಗಳು ಅದು ಮೂರ್ಖತನ ಅಲ್ಲ. ನಾವು ಇವತ್ತಿನ ಮಟ್ಟಿಗೆ ಅರ್ಥೈಸ್ಕೊಂಡು ಅದನ್ನು ಬೇರೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀವಿ. ಆಯಿತು, ಇವತ್ತು ಅಷ್ಟೆಲ್ಲ ಮಾಡಿದ್ದೀವಿ, ಇವತ್ತು ದೇವಸ್ಥಾನ ಈ ಮಟ್ಟಿಗೆ ಬಂತಲ್ಲ, ಇದರ ಉದ್ದೇಶ ಏನು ಹೇಳ್ತೀರಿ? ಇದಕ್ಕೆ ಉತ್ತರ ಬೇಕಲ್ಲ. 10 ಜನ ಭಕ್ತಾದಿಗಳು ಬಂದು ಎಲ್ಲರೂ ಮಾಡಿ ಸಾಮೂಹಿಕವಾಗಿ ಊಟ ನಡೆಸಿ ಒಂದು ಮಡಿಸ್ಥಾನ, ಒಂದು ಕಿವಿ ಸೋರಿದ್ರೆ, ಕಣ್ಣು ಪ್ರಾಬ್ಲಮ್ ಆದರೆ ಅಥವಾ ಉಸಿರಾಟ ಸಮಸ್ಯೆ ಬಂದರೆ, 72,000 ನರನಾಡಿಗಳಲ್ಲಿ ಸಮಸ್ಯೆ ಬಂದರೆ ಸ್ವಾಮಿನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಅಲ್ಲಿ ಗುಣ ಆಗ್ತಿತ್ತಲ್ಲ. ಗುಣ ಆದ ನಂತರ ಸ್ವಾಮಿಗೆ ಇಲ್ಲಿ ಬಂದು ಒಂದು ಉರುಳು ಸೇವೆ ಮಾಡಿ ಆ ಮಡಿಸ್ಥಾನ ಅಂತಕ್ಕಂಥದ್ದು ಅವರ ಶ್ರದ್ಧಾ ಭಕ್ತಿ. ನಿನ್ನನ್ನು ಬಲವಂತವಾಗಿ ಯಾರೂ ಕರೆದಿಲ್ವಲ್ಲ, ನೀನು ಬರಲೇಬೇಕು, ಬೆಳಗ್ಗೆಯಿಂದ ಉಪವಾಸ ಇರಬೇಕು, ನೀನು ಶರ್ಟ್ ಬಿಚ್ಚಿಬಿಟ್ಟು ಇಲ್ಲಿ ಎಂಜಿಲೆಲೆ ಮೇಲೆ ನೀನು ಉರುಳು ಸೇವೆ ಮಾಡಿ ಅಂತ ನಿನ್ನ ಯಾರನ್ನೂ ಬಲವಂತ ಮಾಡಿಲ್ಲ. ಅವರವರ ಭಕ್ತಿ ಅದು, ಆ ನಂಬಿಕೆ, ಅವರ ಭಕ್ತಿ, ಆ ಭಕ್ತಿಗೆ ನಾವು ಪ್ರಧಾನವಾಗಿರಬೇಕು. ಇದು ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ ಸಂರಕ್ಷಣೆ ಆಗ್ತಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ಎಲ್ಲವನ್ನೂ ಸ್ವಾಗತಿಸಬೇಕು. ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ ದಿನದಲ್ಲಿ ಎಷ್ಟೋ ಜನಗಳ ಪ್ರಾಣವನ್ನು ತೆತ್ತಿರ್ತಕ್ಕಂಥ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ಇನ್ನೇನು ಆಗೋಯಿಗೋ ಅಂದರೆ ಪ್ರತಿಷ್ಠಾಪನೆ ಆಗ್ತಿದೆ. ಇದು ಧರ್ಮ ಮಾರ್ಗ, ಧರ್ಮದ ಯುಗ, ರಾಮರಾಜ್ಯವನ್ನು ಕಟ್ಟಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ಇದೇ ಕ್ಷೇತ್ರದಲ್ಲಿ ಇಂಥದ್ದೇ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀಬೇಕಾಗಿದೆ. ಅದು ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.